KCET ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಇವತ್ತು ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಇವತ್ತು 20ನೇ ತಾರೀಕು ಖಂಡಿತವಾಗ್ಲೂ ಇವತ್ತು ರಿಸಲ್ಟ್ ಬರುತ್ತೆ ಎನ್ನಲಾಗ್ತಾ ಇದೆ. ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಕೂಡ ಇದೆ. ಏನಂತಂದರೆ ಆಪ್ಷನಲ್ ಎಂಟ್ರಿ ಏನಾದರೂ ಇದರಲ್ಲಿ ಕೊಡ್ತಾರಾ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಇವಾಗಲೇ ಸೆಕೆಂಡ್ ರೌಂಡ್ನ ಪ್ರೊವಿಷನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ಇದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ತಮಗೆ ಇಷ್ಟ ಬಂದಂತಹ ಕಾಲೇಜ್ ಅನ್ನುವಂಥದ್ದು ಸಿಕ್ಕಿಲ್ಲ ಎನ್ನಲಾಗ್ತಾ ಇದೆ. ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಇವಾಗ ಏನು ಕೇಳ್ತಾ ಇದ್ದೀರಿ ಅಂತಂದರೆ ಆಪ್ಷನಲ್ ಎಂಟ್ರಿ ಏನಾದರೂ ಈ ಸೆಕೆಂಡ್ ರೌಂಡ್ನಲ್ಲಿ ಏನಾದರೂ ಕೊಡ್ತಾರಾ ಅಥವಾ ಇಲ್ವಾ ಅಂತ ತುಂಬ ಜನರು ಕೇಳ್ತಾ ಇದ್ರಿ. ಆದರೆ ಫಸ್ಟ್ ರೌಂಡಲ್ಲಿ ಇದು ಅವಕಾಶ ಇತ್ತು ನಿಮಗೆ. ಏಕೆಂತಂದರೆ ಅವಾಗ ನೀವು ಆಪ್ಷನಲ್ ಎಂಟ್ರಿ ಅನ್ನೋದು ಅವಾಗ ನೀವು ಮಾಡ್ಕೊಳ್ಬೋದಿತ್ತು. ಆದರೆ ಇವಾಗ ಸೆಕೆಂಡ್ ರೌಂಡಲ್ಲಿ ಆ ಒಂದು ಆಪ್ಷನಲ್ ಎಂಟ್ರಿ ಅನ್ನೋಂಥದ್ದು ಇರೋದಿಲ್ಲ ಎನ್ನಲಾಗ್ತಾ ಇದೆ. ಹಾಗಾಗಿ ಇವಾಗ ಏನು ಬಂದಿದೆಯಲ್ಲ ಅದು ಪ್ರೊವಿಷನಲ್ ರಿಸಲ್ಟು ಅದೇ ಫೈನಲ್ ಆಗಿ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇನ್ನು ಯಾರೆಲ್ಲ ಇವಾಗ ಇಮೇಲ್ ಮುಖಾಂತರ ಸಲ್ಲಿಸಿದ್ದಾರೆ ಅದೊಂದು ಸ್ವಲ್ಪ ಬದಲಾವಣೆ ಆಗ್ಬೋದು. ಇನ್ನು ಮಿಕ್ಕಿ ಉಳಿದಂಥ ಎಲ್ಲ ಸೇಮ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಸಾಯಂಕಾಲ 4 ಗಂಟೆ ಅಥವಾ 5 ಗಂಟೆಯ ನಂತರದಲ್ಲಿ ನಿಮ್ಮ ಈ ಒಂದು ಫೈನಲ್ ರಿಸಲ್ಟ್ ಅನ್ನೋಂಥದ್ದು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಿ. ಈ ಒಂದು ಫೈನಲ್ ರಿಸಲ್ಟಲ್ಲಿ ನೀವು ಯಾವ ಒಂದು ಕಾಲೇಜ್ ಅನ್ನೋಂಥದ್ದು ಸೆಲೆಕ್ಟ್ ಆಗಿರುತ್ತೋ ಅದೇ ಕಾಲೇಜಿಗೆ ನೀವು ಅಡ್ಮಿಷನ್ ಮಾಡಬೇಕಾಗುತ್ತೆ. ಇನ್ನು ಯಾವುದೇ ರೀತಿ ನಿಮಗೆ ಬದಲಾವಣೆ ಅನ್ನುವಂಥದ್ದು ಮಾಡೋದಕ್ಕೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅದಕ್ಕೋಸ್ಕರ ಸಾಯಂಕಾಲದವರೆಗೂ ವೇಟ್ ಮಾಡಿ. ರಿಸಲ್ಟ್ ಬಂದ ತಕ್ಷಣವೇ ವಿಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಮ್ಮ ಚಾನಲ್ನ. ಥ್ಯಾಂಕ್ ಯು.